ಸ್ನೇಹಿತರೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಒಂದು ಹೊಸ ಯೋಜನೆ ಹಾಕ್ಕೊಟ್ಟಿದೆ. ಅದು ನಮ್ಮ ಕನ್ನಡದ ನೆಲಮೂಲ ಪರಂಪರೆಗೆ ಸಂಬಂಧಿಸಿದಂಥ ಕೋಟಿ ಚೆನ್ನಯ್ಯ, ಜುಂಜಪ್ಪ, ಮಲೆ ಮಹದೇಶ್ವರ, ಮಂಟೇಸ್ವಾಮಿ, ಮೈಲಾರಲಿಂಗ ಇತ್ಯಾದಿಯಾದ ಮಹಾ ಸಾಂಸ್ಕೃತಿಕ ನಾಯಕರುಗಳ ಸಂಕಥನವನ್ನು ನಾವು ಸಾಕ್ಷ್ಯಚಿತ್ರ ಮಾಡಿದಂತೆ ಅಂತರ್ಜಾಲಕ್ಕೆ ಅರ್ಪಿಸ್ತಾ ಇದ್ದೇವೆ. ಎಲ್ಲರಿಗೂ ಸುಲಭವಾಗಿ ಸಿಗಬೇಕು, ಉಚಿತವಾಗಿ ಸಿಗಬೇಕು ಕನ್ನಡ ಅಭಿಮಾನಿಗಳಿಗೆ ಅನ್ನೋ ಉದ್ದೇಶದಿಂದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದನ್ನು ಯೋಜನೆಯನ್ನು ಕಾರ್ಯರೂಪಕ್ಕೆ ತಂದಿದೆ. ಈ ಹಿನ್ನೆಲೆಯಲ್ಲಿ ಅರಿವು ಸಂಸ್ಥೆಗೆ ವಿಶೇಷವಾದ ಅಭಿನಂದನೆಗಳನ್ನ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮೂಲಕ ಸಲ್ಲಿಸ್ತೇನೆ. ಶಿವರಾಯ ಮರಳಿ ಮಜೆ ಮಾಡಿ ಮಲ್ಲದೇವ ಹರಗರ ಪಾರ ಶಿವ ಶಿವರಾಯ ನಮ್ಮ ಶಿವರಾಮಯ್ಯನವರು ಮಲ್ಲದೇವ ಭಕ್ತರ ಮಂದೆ ಬಂದು ಮಲ್ಲದೇವ ಅಲ್ಲೂ ಲಚಾರುತ್ತಾನೆ ಮಲ್ಲದೇವ. ಇವರು ಗೊರವರು ಜಾತಿ ಮತಗಳನ್ನು ಮೀರಿದ ಮೈಲಾರಲಿಂಗನ ಪ್ರಚಾರಕರು. ಶಿವರಾಯ ನಾಗದತ್ತ ಕೈಯಲ್ಲಿರುವ ಶಿವರಾಯ ಶಿವ ತಾಯಿ ಪಾರ್ವತವ ಬೆಟ್ಟಳಿ ತಾಯಿ ನನ್ನ 7 ಕೋಟಿ ಮೈಲಾರಿರುವ ಶ್ರೀ ಶ್ರೀ ದುರ್ಗಾಂಬಿಕೆ ಪಾರ್ವತವ ತಾಯಿ ಪಾರ್ವತವ ಮಕ್ಕ. ವಿಭಿನ್ನ ವೇಷಭೂಷಣ, ಹಾವಭಾವ, ಜೀವನ ಕ್ರಮಗಳಿಂದ ಗಮನ ಸೆಳೆಯುವವರು. ಹಾಡು, ಕುಣಿತ, ಆಚರಣೆ, ಪವಾಡಗಳ ಮೂಲಕ ಮೈಲಾರನನ್ನು ಜೀವಂತವಾಗಿರಿಸಿದವರು. ಕರ್ನಾಟಕದ ಭಕ್ತಿ ಪರಂಪರೆಯ ಪ್ರತಿನಿಧಿಗಳೂ ಹೌದು. ಮಾತ್ರವಲ್ಲದೆ ಮೈಲಾರ ಕ್ಷೇತ್ರಗಳ ಸುತ್ತಮುತ್ತ ನೆಲೆಸಿರುವ ಅಲೆಮಾರಿ ಭಕ್ತರು ಸಾಂಸ್ಕೃತಿಕ ಬದುಕಿನೊಂದಿಗೆ ಧಾರ್ಮಿಕ ಪ್ರಚಾರವನ್ನೂ ಸಮೃದ್ಧಗೊಳಿಸುತ್ತಾ ಬಂದವರು. ಮೈಲಾರಕ್ಕೆ ಮೈಲಾರಲಿಂಗೇಶ್ವರ ಅಂತಕ್ಕಂತಹ ಒಬ್ಬ ಪರಮಾತ್ಮ ಅಂದರೆ ಶಿವ ಈ ಭೂಮಿಗೆ ಪ್ರತ್ಯಕ್ಷ ಆಗಿರೋದು ಗೊರವಯ್ಯನ ರೂಪದಲ್ಲಿ. ಮೈಲಾರಲಿಂಗ ಇಡೀ ದಖನ್ ಪ್ರದೇಶ ಅಂತ ಯಾವುದನ್ನು ಕರಿತೀವಿ, ನೀವು ಲಾತೂರು, ಜೆಜೂರಿ ಪುಣೆ ಹತ್ರ, ನಾಸಿಕ್, ಮೈಲಾರ, ಸೊಲ್ಲಾಪುರ, ಇದೊಂದು ದೊಡ್ಡ ವಲಯವನ್ನು ನೀವು ಕಲ್ಪಿಸ್ಕೊಳ್ಳಿ. ಇದು ಅಷ್ಟು ಕೂಡ ನೀವು ನೋಡಿದರೆ ಒಂದು ವೃತ್ತಾಕಾರವಾದಂಥ ಒಂದು ಜಾಗ ಸಿಗ್ತದೆ ನಿಮಗೆ. ಅದು ಬೃಹತ್ತಾದ ಜಾಗ. ಈ ಬೃಹತ್ತಾದ ಜಾಗದಲ್ಲಿ ಎಲ್ಲ ಕಡೆ ಕೂಡ ಮೈಲಾರಲಿಂಗನ ಗುಡಿಗಳಿದ್ದಾವೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದ ಒಂದು ದೈವ ಅಥವಾ ಸಾಂಸ್ಕೃತಿಕ ನಾಯಕ ಜನತೆಯ ದೈವ ಆಗಿರೋದು ಬಹಳ ಕಡಿಮೆ.
ಶಿವನ ಅಂಶವೆಂದು ತಿಳಿದ ಈತನ ಬಗ್ಗೆ ಹಲವು ಪೌರಾಣಿಕ ಕಥೆಗಳಿವೆ. ಅಷ್ಟೇ ಪರಿಣಾಮಕಾರಿಯಾದ ಜಾನಪದ ಕಥೆಗಳೂ ಇವೆ. ಒಟ್ಟಾರೆಯಾಗಿ ಈ ಕಥೆಗಳನ್ನೆಲ್ಲ ನೋಡಿದರೆ ಆಂಧ್ರದಲ್ಲಿರುವಂಥ ಮಲ್ಲಣ್ಣ ಸಂಪ್ರದಾಯ, ಕರ್ನಾಟಕದಲ್ಲಿರುವಂಥ ಮೈಲಾರಲಿಂಗ ಸಂಪ್ರದಾಯ, ಮಹಾರಾಷ್ಟ್ರದಲ್ಲಿರುವಂಥ ಖಂಡೋಬಾ ಸಂಪ್ರದಾಯ ಇವೆಲ್ಲವೂ ಕೂಡ ಒಂದೇ ಸಂಪ್ರದಾಯದ ವಿವಿಧ ಮುಖಗಳು. ಸೊ ಮೈಲಾರಲಿಂಗಕ್ಕೆ ತುಂಗಭದ್ರಾ ನದಿ ದಂಡೆಗೆ ವಲಸೆ ಬಂದಂಥ ಮೈಲಾರ ಅಲ್ಲಿ ಆಗಲೇ ನೆಲೆಸಿದ್ದಂಥ ಮಣಿಮಲ್ಲಾಸುರರ ನಡುವೆ ಒಂದು ಸಂಘರ್ಷ ಏರ್ಪಟ್ಟಿತು. ಆ ಸಂಘರ್ಷದಲ್ಲಿ ಮಣಿಮಲ್ಲಾಸುರರು ಸತ್ತು ಹೋದರು ಮತ್ತು ಮೈಲಾರಲಿಂಗ ಅಲ್ಲಿ ನೆಲೆ ನಿಂತ. ಮೈಲಾರಲಿಂಗ ಬರಬೇಕಾದ್ರೆ ಭೂಲೋಕಕ್ಕೆ ಕೋರಿ ಅಂಗಿಯನ್ನು ಧರಿಸಿಕೊಂಡು ಬಂದಿದ್ದು, ಖಡ್ಗಧಾರಿಯಾಗಿ ಬಂದಿರೋದು, ತ್ರಿಶೂಲ ಡಮುರ್ಗಧಾರಿಯಾಗಿ ಭಂಡಾರ ಬಟ್ಲೊಂದಿಗೆ ಈ ಭೂಲೋಕಕ್ಕೆ ಬಂದಿರತಕ್ಕಂಥದ್ದು. ಮೈಲಾರನ ಪ್ರಚಾರದಲ್ಲಿ ಗೊರವರು ಬಳಸಿಕೊಂಡ ಪ್ರಧಾನ ಮಾಧ್ಯಮ ಈ ಕುಣಿತ. ವಿಶಿಷ್ಟ ವೇಷಭೂಷಣ, ಲಯಬದ್ಧ ಬಡಿತ ಹಾಗೂ ಗಂಭೀರ ಹೆಜ್ಜೆ ಇಲ್ಲಿನ ಆಕರ್ಷಣೆ. ಈಶ್ವರ ಏನು ಮಾಡ್ದ, ಈ ರೂಪ ತಾಳ್ಬೇಕಾಯ್ತು. ಅದಕ್ಕೆ ಈ ರೂಪ ಯಾಕೆ ಬರಬೇಕು? ತಾರಕಾಸುರನಿಗ ಸಂಹಾರ ಮಾಡಿ ಅವನಲ್ಲೂ ನೋಡಿ ಸ್ವಾಮಿ ಈ ಕಬಡ, ಅವನ ರಕ್ತ ನೋಡಿ, ಈ ಕೆಂಪು ಬಟ್ಟೆ ಅವನ ರಕ್ತ, ಇದು ಡಂಬ್ರಗ ತಲೆ ಚಿಪ್ಪು, ಈ ಚಕ್ರ ಅವನ ಮೈನ್ ಚಕ್ರ, ಆಗ ಇದು ನೀಲ್ಗಂಬಳಿ. ಅವರು ಹುಲಿ ಚರ್ಮ ಉಡ್ತಾರೆ, ನಮಗೆ ಹುಲಿ ಚರ್ಮ ಉಟ್ಟಕ್ಕಾದ ಅವರು ನಮಗೆ ಬರ ಕಂಬಳಿ. ಇದು ನೀಲ್ಗಂಬಳಿ ಅಂತ ಇದಕ್ಕೆ ಹೆಸರು. ಈ ಕರಡಿ ಗುಂಜ ಯಾಕೆ ಬಂತು? ತಾರಕಾಸುರನ ಸಂವಾರದಲ್ಲಿ ಜಾಂಬುವ ಇವನು ಇದ್ದಕ್ಕೆ ಬಂದ, ಇವನು ಕೊಂದ, ಚಕ್ರ ನೀವು ಮಾಡ್ದ, ತಲೆಗೆ ಹಾಕ್ದ. ಇಲ್ಲಿ ನಡೆಯುವ ಆಚರಣೆಗಳು ಈ ಕುಣಿತಕ್ಕಿರುವ ಧಾರ್ಮಿಕ ಮಹತ್ವವನ್ನು ತಿಳಿಸುತ್ತವೆ. ಆಚರಣೆ ಮತ್ತು ಮನರಂಜನೆ ಜೊತೆ ಜೊತೆಯಾಗಿ ಸಾಗುವ ಈ ಕುಣಿತವು ಮೈಲಾರನ ಐತಿಹ್ಯವನ್ನು ಸಾರುತ್ತದೆ. ಗೊರವರ ಆಚರಣೆಗಳು, ಗೊರವರ ನೃತ್ಯ ಇದು ಸ್ಟೇಜ್ ಪರ್ಫಾರ್ಮೆನ್ಸ್ ಅಲ್ಲ. ಜಾತ್ರೆ ನಡೀತಾ ಇದ್ದರೆ ಯಾರೂ ಬಂದು ಇದನ್ನು ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ನೋಡ್ಲಿಂದ ಯಾರೂ ಮಾಡ್ತಾ ಇರೋದಿಲ್ಲ, ಒಂದು ಸೇವೆ ಅಂತ ಹೇಳಿ ಮಾಡ್ತಾ ಇರ್ತಾರೆ. ದೀಕ್ಷೆ ಗೊರವ ಪಂಥವನ್ನು ಬೆಂಬಲಿಸುವವರ ಮೊದಲ ಹೆಜ್ಜೆ. ಹೇಳು, ನಾ ಯಾವತ್ತೂ ಸುಳ್ಳು ಹೇಳಕ್ಕಿಲ್ಲ, ಕಳ್ತನ ಮಾಡಾಕಿಲ್ಲ, ತಂದೆ ಶಿವನ ಹೆಸರು ಹೇಳಿ ಭಿಕ್ಷಕ್ಕೆ ಹೋಗಿ
ಭಿಕ್ಷಕ್ಕೆ ಹೋಗಿ ತಂದ ಭಿಕ್ಷವ ಹಂಚಿಕೊಂಡು ತಿಂತೀನಿ. ತಂದು ಭಿಕ್ಷವ ಹಂಚ್ಕೊಂಡು ತಿಂತೀನಿ. ನಿರ್ದಿಷ್ಟವಾಗಿ ಇಂತಹುದೇ ಆಚರಣೆಗಳನ್ನು ಮಾಡ್ತಾ, ಇಂತಹದೇ ನೇಮ ನಿಷ್ಠೆಗಳನ್ನು ಮಾಡ್ತಾ ನಾವು ಮೈಲಾರಲಿಂಗನ ಭಕ್ತರಾಗಿ ಸೇವೆ ಮಾಡ್ತೀವಿ ಅಂತೇಳಿ ದೀಕ್ಷೆ ತೆಗೆದುಕೊಳ್ಳುವಂಥ ಪದ್ಧತಿ ಇದರಲ್ಲಿದೆ. ನಾವು ಹುಟ್ಟಿದ ತಕ್ಷಣವೇ ನಾವು ಗೊರವಯ್ಯನವರು. ನಮ್ಮ ವಂಶದಲ್ಲಿ ನಮಗೆ ಮಗ ಹುಟ್ಟಿದ ಅಂದರೆ ಅವ ಗೊರವಯ್ಯನೇ ಇದ್ದ ಹಾಗೆ. ಅವನಿಗೆ ಯಾವುದೇ ರೀತಿಯಿಂದಲೂ ದೀಕ್ಷೆ ಇರೋದಿಲ್ಲ. ಆ ಬೇಡ್ಕೊಳ್ತಕ್ಕಂತಹ ಜನಾಂಗ ಭಕ್ತರು ಏನಿದಾರಲ್ಲ, ಆ ಭಕ್ತರು ಇಲ್ಲಿ ದೀಕ್ಷೆ ತಗೊಂಡು ಒಂದು ಗೊರವಯ್ಯನವ್ರು ಆಗ್ತಾರೆ. ಮೈಲಾರ 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 ಲಿಂಗಯ್ಯ ನಿನ್ನ ಪಾದಕ್ಕೆ ಸಿರವಿಟ್ಟೆ ಕರಿಗುಡ್ಡದಯ್ಯ. ಇಲ್ಲಿ ಲಿಂಗ ಭೇದ ಕೂಡ ಇಲ್ಲ. ಅಂದರೆ ಗಂಡಸರೂ ಇದ್ದಾರೆ, ಹೆಂಗಸರೂ ಇದ್ದಾರೆ ಭಕ್ತರಾಗಿ ಅಂತೇಳಿ. ಹೀಗೆ ದೀಕ್ಷೆ ತೆಗೆದುಕೊಂಡ ಗಂಡಸರನ್ನು ಗೊರವಪ್ಪ ಅಂಥೇಳಿ, ಹೆಣ್ಣು ಮಕ್ಕಳನ್ನು ಗೊರವಮ್ಮ ಅಂಥೇಳಿ ಕರೀತಾರೆ. ಮಹಿಳೆಯರಿಗೂ ಕೂಡ ಧಾರ್ಮಿಕವಾದ ಗುರುವಿನ ಸ್ಥಾನ ಕೊಟ್ಟಂಥ ಪರಂಪರೆಗಳಲ್ಲಿ ಮೈಲಾರ ಪರಂಪರೆ ಕೂಡ ಒಂದು. ಇದರಲ್ಲಿ ಮದುವೆ ಆಗಿರಬಾರ್ದು, ಆಗಿರಬೇಕು ಅಂತೇಳಿ ಅನ್ನುವಂಥ ಪ್ರಶ್ನೆಗಳೇನೂ ಇಲ್ಲ. ಮದುವೆ ಮಾಡಿಕೊಂಡು ಸಾಂಸಾರಿಕವಾಗಿ ಅವ್ರ ಜೊತೆಯಲ್ಲಿ ಇರ್ತಾರೆ. ಗೊರವಿಯರು ಕೂಡ ಒಂದು ಸ್ವತಂತ್ರ ಮಹಿಳೆಯರ ಒಂದು ಸ್ಥಾನ ಆ ಪಂಥದಲ್ಲಿ ಇತ್ತು ಅನ್ನೋದರ ಸಂಕೇತ. ಈ ಗೊರವರಲ್ಲದೆ ಮನೆ ದೇವರೆಂದು ಮೈಲಾರನನ್ನು ಆರಾಧಿಸುವ ಬಹು ದೊಡ್ಡ ಜನ ಸಮುದಾಯ ದಖನ್ ಪ್ರಾಂತ್ಯದಲ್ಲಿದೆ. ಹಂಡ ಹಾಲುವೆ ದೋಣಿಗೆ ನೀಡಿ ಇಂದು ನಿಮ್ಮನಿಗೆ ಸ್ವಾಮಿ ಬಂದ ಮೈಲಾರಲಿಂಗ ಯಾಕೋ ನಿಮ್ಮನಿಗೆ 7 ಕೋಟಿ ಬಂದ. ನೀನು ಎಲ್ಲ ಜಾತಿಯರಿದ್ದಾರೆ, ಬೇಡ್ರಿದ್ದಾರೆ, ಮಾದಿಗರಿದ್ದಾರೆ, ಹೊಲಿಯರಿದ್ದಾರೆ, ಕಬ್ಬೇರಂತ ಕರೀತಾರೆ ಅವರಿದ್ದಾರೆ, ಲಿಂಗಾಯತರಿದ್ದಾರೆ, ಕುರುಬರಿದ್ದಾರೆ, ಎಲ್ಲ ಜಾತಿಯ ಗೊರವರಿದ್ದಾರೆ. ಬಹಳ ಆಶ್ಚರ್ಯ ಅಂತಂತಂದರೆ ನಮ್ಮಲ್ಲಿ ವೈಶ್ಯ ಸಮುದಾಯದವರು ಮೈಲಾರಲಿಂಗನನ್ನು ತಮ್ಮ ಮನೆಯ ಮಕ್ಕಳಿಗೆ ಹೆಸರಾಗಿಟ್ಟವ್ರೆ. ಭಾಳ ವಿಶಿಷ್ಟ ಅಂತ ಹೇಳಿದ್ರೆ ಬ್ರಾಹ್ಮಣರಲ್ಲೂ ಕೂಡ ಮೈಲಾರಲಿಂಗನ ಸೇವೆ ಮಾಡುವಂಥವ್ರು ಇದ್ದಾರೆ. ಸುಮಾರು 9ನೇ ಶತಮಾನದ ಪಶುಪಾಲಕ ವಲಸೆ ಸಂಸ್ಕೃತಿಯು ನೆಲೆಗೊಂಡ ಸ್ವರೂಪವೇ ಈ ಮೈಲಾರ ಪಂಥ. ಮೈಲಾರಲಿಂಗ ಯಾಕೆ ಕರ್ನಾಟಕದಲ್ಲಿ ಬಹಳ ವಿಶಿಷ್ಟವಾದ ಒಂದು ಪಂಥ ಅಥವಾ ಒಬ್ಬ ಸಾಂಸ್ಕೃತಿಕ ನಾಯಕ ಆತ ಅಂದರೆ, ಆತ ಬೇರೆ ಸಾಂಸ್ಕೃತಿಕ ನಾಯಕರಿಗೆ ಹೋಲಿಸಿದರೆ ಒಂದು ದೊಡ್ಡ ದುಡಿಮೆಯ ಜಗತ್ತಿನ ಜೊತೆಗೆ ಲಗತ್ತಾದನು. ಆ ದುಡಿಮೆ ಯಾವುದು ಅಂದರೆ ಪಶುಪಾಲನೆ. ಸೊ ಇದು ಮೂಲತಃ ವಲಸೆಗಾರ ಪ್ರವೃತ್ತಿಯನ್ನು ತೋರಿಸ್ತದೆ. ಆದರೆ ಈಗ ಅದು ವಲಸೆಗಾರರ ದೈವ ಹೌದು, ನೆಲೆಸುಗಾರರ ದೈವ ಕೂಡ ಹೌದು. ಮೈಲಾರಲಿಂಗನ ಬಗ್ಗೆ ಜನಪದರು ಹಲವು ಸ್ವಾರಸ್ಯಕರ ಕತೆಗಳನ್ನು ಹೆಣೆದಿದ್ದಾರೆ. ಕಾವ್ಯ ರೂಪದಲ್ಲಿರುವ ಈ ಕತೆಗಳನ್ನು ಗೊರವರು ಮತ್ತು ಇತರ ಕಲಾವಿದರು ಹಾಡುತ್ತಾರೆ. ಮೈಲಾರಲಿಂಗ ಈ ಸಾವಿರಾರು ವರ್ಷಗಳ ಹಿಂದಿನ ಕತೆ ಮತ್ತು ಸ್ಥಳೀಯವಾದ ಕತೆಗಳು, ಆಮೇಲೆ ನಮ್ಮ ಸ್ಥಳೀಯವಾದ ಆಚರಣೆಗಳು, ಸ್ಥಳೀಯವಾದ ಜೀವನ ಕ್ರಮ, ಅಲ್ಲಿ ಪ್ರಕೃತಿಯ ಇದು, ಈಗ ಯಾಕೆಂತಂದರೆ ಅಲ್ಲಿಯ ಬೆಳೆಗಳು, ಆಹಾರ ಪದ್ಧತಿ ಎಲ್ಲ ಕೂಡ ಸೇರಿಕೊಂಡು ಕತೆಗಳು ಉಟ್ಕೊಳ್ತವೆ. ಆ ಥರ ಕತೆಗಳು ಮೈಲಾರಲಿಂಗನ ಮೇಲೆ ಕೂಡ ಇವೆ. ಕಾವ್ಯಗಳಿಗೆ ಯಾವುದೇ ವಿಧವಾದಂಥ ರಾಜಕೀಯ ಗಡಿರೇಖೆಗಳಿಲ್ಲ. ಮಹಾರಾಷ್ಟ್ರ ಅಂತ ಅನ್ನೋದೇ ಆಗಲಿ, ಕರ್ನಾಟಕ ಅನ್ನೋದೇ ಆಗಲಿ, ಅಂದರೆ ಅದರ ಸಾಂಸ್ಕೃತಿಕ ಪ್ರಸರಣ ಅಂತಕ್ಕಂಥದ್ದು ಈ ರಾಜಕೀಯ ಗಡಿರೇಖೆಗಳನ್ನು ದಾಟಿ ಕೂಡ ನಡ್ಕೊಂಡು ಹೋಗ್ತದೆ. ನಮ್ಮ ಸಾಂಸ್ಕೃತಿಕ ನಾಯಕರಿಗೆ ಒಂದು ಸಂಘರ್ಷದ ಪರಂಪರೆ ಇರೋ ಹಾಗೆ ಒಂದು ಪ್ರೇಮದ ಪ್ರೀತಿಯ ಒಂದು ಆಯಾಮ ಕೂಡ ಇದೆ. ಸಂಘರ್ಷದ ಪರಂಪರೆಯಾಗಿ ಅವರ ಆಯುಧಗಳನ್ನು ನಾವು ನೋಡಿದರೆ ಈ ಪ್ರೇಮದ ಕಥನಗಳು ಅವರ ರಸಿಕ ಜೀವನದ ಭಾಗವಾಗಿವೆ. ಮೈಲಾರನಿಗೆ ಕೂಡ ಅನೇಕ ಸಮುದಾಯದ ಮಹಿಳೆಯರ ಜೊತೆಗೆ ಪ್ರೇಮ ಆಗುವ, ಲಗ್ನ ಆಗುವ
ಸನ್ನಿವೇಶಗಳಿವೆ. ಮೈಲಾರ 3 ಮದುವೆ ಆಗ್ತಾನೆ. ಒಬ್ಬಳು ಮಾಳಸ, ಎರಡನೇವಳು ಕುರುಬತೆವ್ವ, ಮೂರನೇವಳು ಕೊಮಾಲಿ. ಈ 3 ಹೆಣ್ಣುಮಗಳನ್ನು ನೀವು ನೋಡಿದ್ರೆ ಅದು ಮೂಲತಃ 3 ಬಗೆಯ ಆರ್ಥಿಕ ಪರಿಸ್ಥಿತಿಯ ಜೊತೆಗೆ ಮೈಲಾರಲಿಂಗನ ಪರಂಪರೆ ಮಾಡಿಕೊಂಡ ಒಪ್ಪಂದದ ಹಾಗೆ ಕಾಣ್ತದೆ ಅದು. ಉದಾಹರಣೆಗೆ ಕೊಮಾಲಿ ದಲಿತ ಹುಡುಗಿ, ಅವಳಿಗೆ ಗುಡಿಗಳಿಲ್ಲ, ಇವತ್ತಿಗೂ ಕೂಡ ಗುಡಿಗಳಿಲ್ಲ. ಮತ್ತು ಕೊಮಾಲಿ ಸಂಧು ಅಂತ ಒಂದು ಹಾಡು ಸಿಗ್ತದೆ, ಅದರಲ್ಲಿ ಅವಳು ದಲಿತ ಹೆಣ್ಣು ಮಗಳು ಅಂತ ಹೇಳೋದು ಸ್ಪಷ್ಟವಾಗ್ತದೆ. ಮತ್ತು ಒಂದು ಕಥೆಯ ಪ್ರಕಾರ ಅವಳು ಮಣಿಮಲ್ಲಾಸುರನ ಮಗಳು. ಅವಳು ಮಣಿಮಲ್ಲಾಸುರನನ್ನು ಸೋಲಿಸಿ ಕೊಮಾಲಿಯನ್ನು ಮದುವೆ ಆದ ಅಂತ ಹೇಳೋದು ಒಂದು ಕಥೆಯಲ್ಲಿ ಬರ್ತದೆ. ಹಾಗಾಗಿ ಮೈಲಾರನ ಪರಂಪರೆ ದಲಿತ ಪರಂಪರೆ ಜೊತೆ ಮಾಡಿಕೊಂಡ ಸಂಘರ್ಷ ಮತ್ತು ಒಪ್ಪಂದ. ಮದುವೆ ಯಾವಾಗಲೂ ಒಪ್ಪಂದ, ಯುದ್ಧ ಯಾವಾಗಲೂ ಸಂಘರ್ಷ. ಅವನು 2ನೇ ಮದುವೆ ಕುರುಬತೆವ್ವನ ಜೊತೆ. ಕುರುಬತೆವ್ವ ಹೆಸರೇ ಹೇಳುವ ಹಾಗೆ ಕುರುಬರ ಹೆಣ್ಣುಮಗಳು. ಆ ಕುರುಬರ ಹೆಣ್ಣುಮಗಳನ್ನು ಸುಲಭವಾಗಿ ಮದುವೆ ಆಗೋದಿಲ್ಲ. ಕುರುಬರು ಹೇಗೆ ಅಂತಂದರೆ ವಲಸೆಗಾರರವರು. ಮತ್ತು ಆ ಕುರುಬತೆವ್ವನನ್ನು ಮದುವೆ ಆಗಲಿಕ್ಕೆ ಅವ ಕುರುಬತೆವ್ವನಿಗೆ ತುಂಬ ಕಾಟ ಕೊಡ್ತಾನೆ. ಅವಳು ಒಪ್ಪೋದಿಲ್ಲ ಮದುವೆಗೆ, ಯಾಕಂದರೆ ಊರಿಂದ ಊರಿಗೆ ಹೋಗುವ ಜೋಗಯ್ಯನನ್ನು ಮದುವೆ ಆಗೋದಿಲ್ಲ ಅಂತ ಹೇಳ್ತಾಳೆ ಅವಳು. ಆಗ ಇವನು ಅವಳ ಮನೆಯ ಹಿಂದಿನ ಗೊಬ್ಬರದ ರಾಶಿಯಲ್ಲಿ ಅವಿತಿಟ್ಟುಕೊಂಡು ಅವಳು ಗೊಬ್ಬರದ ರಾಶಿಗೆ ಕಸ ಬೀಸಾಡಲಿಕ್ಕೆ ಬಂದಾಗ ಕಸದ ರಾಶಿಯಿಂದ ಎದ್ದವಳ ಕೈ ಹಿಡಿದು ಉಪದ್ರ ಕೊಟ್ಟು ಮದುವೆ ಆಗ್ತಾನೆ. ಸೊ ಇಡೀ ಮೈಲಾರ ಪರಂಪರೆ ಕುರುಬತೆವ್ವನನ್ನು ಮದುವೆ ಆದ್ದು ಅಂತಂದರೆ ಈ ಕುಮೇರಿ ಬೆಲೆ ಮಾಡುವ ಅಥವಾ ನಮ್ಮ ಶಿಫ್ಟಿಂಗ್ ಕಲ್ಟಿವೇಶನ್ ಅಂತ ಏನು ಹೇಳ್ತೇವೆ ಅದರ ಜೊತೆಗೆ ಮಾಡಿಕೊಂಡ ಒಪ್ಪಂದದಾಗೆ ಕಾಣ್ತದೆ. ಕುರುಬರ ಸಮುದಾಯಕ್ಕೆ ಸೇರಿದ ಕುರುಬತೆವ್ವ ಅವಳನ್ನು ಈ ಮೈಲಾರ ಮದುವೆ ಆಗಿದ್ದಾನೆ ಅಂತ ಹೇಳುವ ಕಾರಣಕ್ಕಾಗಿ ಇಡೀ ಕುರುಬ ಸಮುದಾಯ ಏನು ಮಾಡುತ್ತೆ ಅಂತ ಹೇಳಿದ್ರೆ ಇವನು ನಮ್ಮವನು ಅಂತೇಳಿ ಅನ್ನುವಂಥದ್ದು. ಈ ಮಾಳಸಿ ನೋಡಿ ತಿಮ್ಮ ಶೆಟ್ಟಿಯ ಮಗಳು. ಶೆಟ್ಟಿ ನೋಡಿ, ಶೆಟ್ಟಿ ಅಂದ ತಕ್ಷಣ ಸಂಪತ್ತು ಇರುವ, ಆಲ್ರೆಡಿ ಖಾಸಗಿ ಆಸ್ತಿ ಮಾಡಿಕೊಂಡು ಸಂಪತ್ತು ಇರುವಂಥ ದೈವ. ಇವಳ ತಂದೆ ತಿರುಪತಿ ವೆಂಕಟರಮಣ ಒಪ್ಪೋದಿಲ್ಲ, ಯಾಕಂದರೆ ವೆಂಕಟರಮಣ ಶ್ರೀಮಂತ ದೈವ. ಅವನು ಆವಾಗ ಹೇಳ್ತಾನೆ, ನಿನಗೆ ಹಾಗೆ ಕೊಡ್ಲಿಕ್ಕೆ ಆಗೋದಿಲ್ಲ, ನೀನು ಭಿಕ್ಷೆ ಬೇಡುವ ಗೊರವ, ನಿನಗೆ ನನ್ನ ಮಗಳನ್ನು ಹೇಗೆ ಕೊಡಲಿ ಅಂತ ತಿರುಪತಿ ತಿಮ್ಮಪ್ಪ ಹೇಳಿದಾಗ ಇವನು ಹೇಳ್ತಾನೆ, ಇಲ್ಲ ನನಗೀಗ ಮದುವೆ ಮಾಡಿ ಕೊಡು, ನಿನಗೆ ಸಾಲ ಕೊಡ್ತೀನಿ ಅಂತ ಹೇಳ್ತಾನೆ. ವಾಪಸ್ ಸಾಲ ಎಷ್ಟು ಕೊಡ್ತೀನಿ? 7 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾನೆ. 7 ಕೋಟಿ ವರಹವನ್ನು ನಾನು ಕೊಡ್ತೇನೆ ಅಂತ ಆಶ್ವಾಸನೆ ಕೊಟ್ಟು ತಿರುಪತಿ ತಿಮ್ಮಪ್ಪನ ಮಗಳನ್ನು ಮದುವೆ ಆಗಿ ಇವನು ಹೆಂಡತಿಯನ್ನು ಕರ್ಕೊಂಡು ಬಂದು ಹೆಂಡತಿ ಜೊತೆ ಇರ್ತಾನೆ. ಇದು ಆ ಪ್ರಣಯದ ಕಥೆ ಬೇರೆ. ಅದು ಪ್ರಣಯದ ಕಥೆ ನೀವು ಸಾಹಿತ್ಯಿಕವಾಗಿ ನೋಡಿದರೆ ಭಾಳ ಅದ್ಭುತವಾದ ಭಾಗ. ತಿರುಪತಿ ತಿಮ್ಮಪ್ಪ 7 ಕೋಟಿ ರೂಪಾಯಿ ಸಂಗ್ರಹ ಮಾಡಲಿಕ್ಕೆ ಭರತ ಹುಣ್ಣಿಮೆ ದಿವಸ ಜಾತ್ರೆಗೆ ಬರ್ತಾನೆ. ಆಗ ಇವನು ಏನು ಮಾಡ್ತಾನೆ ಅಂತಂದರೆ ಅವನಿಗೆ ಮಂಕುಬೂದಿ ಎರಚಿಬಿಡ್ತಾನೆ. ಮಂಕುಬೂದಿ ಎರಚಿಬಿಟ್ಟು ತಿರುಪತಿ ತಿಮ್ಮಪ್ಪನಿಗೆ ಯಾವ ಹಣ ಕೂಡ ಸಿಕ್ಕದ ಹಾಗೆ ಮಾಡಿ ಮೋಸ ಮಾಡಿಬಿಡ್ತಾನೆ. ಅಂದರೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂದರೆ, ಈ ತಿರುಪತಿ ತಿಮ್ಮಪ್ಪನಂಥ ಒಂದು ವೈಭವೀಕೃತವಾದಂಥ ದೊಡ್ಡ ದೈವವನ್ನು ಒಬ್ಬ ಗೊರವರ ದೈವ ಮೋಸ ಮಾಡಿಬಿಡ್ತಾನೆ. ಇದು ಹೆಚ್ಚಿನ ಜಾನಪದ ಸಾಹಿತ್ಯದಲ್ಲಿ ಕಾಣ್ತದೆ. ಈ ಸಂಘರ್ಷಗಳು ಮತ್ತು ಹೊಂದಾಣಿಕೆ, ವರ್ಣಸಂಕರ ಮತ್ತು ಅದನ್ನು ದೈವೀಕರಿಸೋದು ಇದೆಲ್ಲ ಕೂಡ ಒಟ್ಟೊಟ್ಟಿಗೆ ನಡೆದಿದೆ. ಹಾಗಾಗಿ ಮೈಲಾರಲಿಂಗ ತುಂಬ ಸಂಕೀರ್ಣವಾದ, ನಾವು ಹೆಮ್ಮೆ ಪಟ್ಕೊಳ್ತಕ್ಕಂಥ ಬಹಳ ಅಪರೂಪದ ಒಂದು ಕಲ್ಪನೆ. ಕೃಷಿ, ಪಶುಪಾಲನೆ ಮತ್ತು ವ್ಯಾಪಾರ ಈ 3 ಆರ್ಥಿಕತೆಗಳು ಪರಸ್ಪರ ಸಂಘರ್ಷ ಮಾಡಿರುವ ಒಂದು ಕಥನ ಅದರ ಒಳಗಡೆ ಇದೆ. ಯಾವಾಗಲೂ ಚರಿತ್ರೆಯನ್ನು ನಾವು ಶಾಸನಗಳ ಮೂಲಕ, ಹಸ್ತಪ್ರತಿ ಮೂಲಕ, ರಾಜರ ಮೂಲಕ ನೋಡ್ತೀವಿ. ನಮ್ಮ ದೈವಗಳ ಮೂಲಕ ನಮ್ಮ ಚರಿತ್ರೆ ನೋಡೋಕ್ಕೆ ಶುರು ಮಾಡಿದರೆ ನಮ್ಮ ಕರ್ನಾಟಕದ ಚರಿತ್ರೆ ಬೇರೆ ಥರ ಕಾಣುತ್ತೆ. ಹಾಗೆ ಮೈಲಾರನ ಕಾವ್ಯ, ಅದರಲ್ಲಿರೋ ಕಥೆಗಳು, ಐತಿಹ್ಯಗಳು ಕರ್ನಾಟಕದ ಸಾಂಸ್ಕೃತಿಕ ಚರಿತ್ರೆಯನ್ನು ಕಟ್ಟೋದಕ್ಕೆ ಬಹಳ ಮುಖ್ಯ ಆಕಾರ ಅಂತ ನಾನು ತಿಳ್ಕೊಂಡಿದ್ದೀನಿ. ಈ ಹಾಡುವವರು ಭಾಳ ಮುಖ್ಯವಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಎಲ್ಲ ಆಚರಣೆಗಳಲ್ಲಿರ್ತಕ್ಕಂಥ ಸಾಂಸ್ಕೃತಿಕ ಸಂಗತಿಗಳನ್ನು ಮುಖ್ಯವಾಗಿ ಗಮನಿಸಿಕೊಂಡು ಹಾಡ್ತಾರೆ. ಮಲಣಗ ಗಂಗನ ಕೊಡಬೇಕೆಣ್ಣ ಬಾನನ್ನ ಮಗುರುವೆ, ಮಲ್ಲಣಗ ಗಂಗವನ ಕೊಡಬೇಕ ಹೆಗ್ಗಣ್ಣ, ಸೈ ಕೊಡಬೇಕ ಹೆಗ್ಗಣ್ಣ, ಬೆತ್ತಾದ ಹಣವ ಕೊಡುತ್ತೇನೆಣ್ಣ ಬಾನನ್ನ ಮಗುರುವೆ, ಬೆತ್ತಾದ ಹಣವ ಕೊಡುತ್ತೇನೆಣ್ಣ ಬಾನನ್ನ ಮಗುರುವೆ. ಮೈಲಾರನ ಆರಾಧನೆಯಲ್ಲಿ ವಿಭಿನ್ನ ಸೇವೆಗಳನ್ನು ನಡೆಸುವ ಪ್ರತಿನಿಧಿಗಳು ಈ ಗೊರವರೇ ಆಗಿದ್ದಾರೆ. ಆಮೇಲೆ ಗೊರವರ ವಿವಿಧ ರೂಪಗಳನ್ನು ನಾವು ನೋಡ್ತಾ ಹೋದರೆ ಕುದುರೆ ಗೊರವ ಅಂತೇಳಿ ಅನ್ನೋದು ಬರುತ್ತೆ, ಪಹರಿ ಗೊರವ ಅಂಥೇಳಿ ಬರುತ್ತೆ, ಈ 1-2-3 ಎಲೆಚಂಚಿ ಗೊರವಮ್ಮ ಅಂಥೇಳಿ ಬರುತ್ತೆ. ಹಾಗಾಗಿ ಇದೇನೆಂದರೆ ಮೈಲಾರಲಿಂಗ ಅನ್ನುವಂಥವನು
ಎಲ್ಲ ಸಮುದಾಯಕ್ಕೂ ಸೇರಿಕೊಂಡಿದ್ದಾನೆ, ಎಲ್ಲ ಇದಕ್ಕೂ ಮಾಡ್ಕೊಂಡಿದ್ದಾನೆ. ಇವರೆಲ್ಲರೂ ತಮ್ಮ ಹೆಸರಿಗೆ ಅನ್ವರ್ಥವಾಗಿ ಮಾಡುವ ಸೇವೆಗಳೇ ಇಲ್ಲಿನ ಮೈಲಾರ ಪಂಥದ ವಿಶೇಷತೆ. ಯಾವ ಹೆಸರಾದರೂ ಭಿಕ್ಷಾಟನೆ ಗೊರವರ ಪ್ರಧಾನ ವೃತ್ತಿ. ತಮ್ಮ ವೇಷಭೂಷಣಗಳೊಂದಿಗೆ ಮೈಲಾರ ಕ್ಷೇತ್ರದಲ್ಲಿ ಹಾಗೂ ಭಕ್ತರ ಮನೆಗಳಲ್ಲಿ ಹೆಚ್ಚು ಈ ಭಿಕ್ಷಾಟನೆಯನ್ನು ನಡೆಸುತ್ತಾರೆ. ಅಳಿಯುತ್ತಿರುವ ಕಾವ್ಯಗಳ ಮಧ್ಯೆ ಮೈಲಾರ ಉಳಿಯುತ್ತಿರುವುದು ಆಚರಣೆ ಮತ್ತು ಆರಾಧನೆಗಳ ಮೂಲಕ. ಜಾತ್ರೆ ಹಾಗೂ ಇತರ ಸಂದರ್ಭಗಳಲ್ಲಿ ಮೈಲಾರ ಕ್ಷೇತ್ರಗಳಲ್ಲಿ ನಡೆಯುವ ವಿಭಿನ್ನ ಆಚರಣೆಗಳು ಭಕ್ತರನ್ನು ಹೆಚ್ಚೆಚ್ಚು ಆಕರ್ಷಿಸುವಂತೆ ಮಾಡುತ್ತಿವೆ. ಆ ಜಾತ್ರೆಗೆ ಯಾರು ನಾಯಕರು ಅಂತ ಹೇಳಿದ್ರೆ ಯಾರೂ ಇರಲ್ಲ. ಈಗ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಸಂಖ್ಯೆಯಲ್ಲಿ ಜನ ಸೇರುವಂಥ ಜಾತ್ರೆ ಅದು. ಲಕ್ಷಾಂತರ ಜನ ಸೇರುವ ಈ ಸಮುದಾಯದ ಜಾತ್ರೆಗಳಿದೆಯಲ್ಲ, ಅವು ತಂಪಾಡಿಗೆ ತಾವು ಅವು ಇದ್ದು ಲೋಕಗಳು. ಇವುಗಳನ್ನು ನಮ್ಮ ಪ್ರಧಾನ ಧರ್ಮದ ಭಾಗವಾಗಿ ಎಂದೂ ಪ್ರಭುತ್ವಗಳು ಪರಿಗಣಿಸಲಿಲ್ಲ, ನಮ್ಮ ಅಧ್ಯಯನಕಾರರು ಪರಿಗಣಿಸಿರಲಿಲ್ಲ. ಈಗ ಅಧ್ಯಯನಗಳು ನಡೆದ ಮೇಲೆ ಇವುಗಳೊಂದು ಸ್ವತಂತ್ರ ಲೋಕಗಳು ಅಂತ ನಾವು ಪರಿಗಣಿಸ್ತಾ ಇದ್ದೀವಿ. ಈ 7 ಲಕ್ಷ ಜನ ಸೇರಿದ ಜಾತ್ರೆಯ ಕೊನೆ ದಿವಸ ಕಾರಣಿಕೋತ್ಸವ ನಡೀತದೆ. ಆ ಕಾರಣಿಕದಲ್ಲಿ ಮೈಲಾರ ಲಿಂಗ ಒಂದು ಬಿಲ್ಲನ್ನು ಏರಲಿಕ್ಕುಂಟು. ಬಿಲ್ಲನ್ನು ಏರಿಬಿಟ್ಟು ಬಿಲ್ಲಿನ ತುದಿಯಲ್ಲಿ ಹೋಗಿ ಅವನು ಒಂದು ಬೆಡಗು ನುಡಿಯನ್ನು ಆಡ್ತಾನೆ. ಅವನು ಬಿಲ್ಲನ್ನು ಏರಿ ಕಾರಣಿಕವನ್ನು ನುಡಿಯುವ ಒಂದು ಕ್ಷಣದ ಮೊದಲು ಸದ್ದಲೆ ಅಂತೇಳಿ ಅಂದ್ಕೂಡಲೇ ಇಡೀ ಜನ ಸ್ತಬ್ಧರಾಗ್ತಾರೆ, ನಿಶಬ್ದ ಬರುತ್ತಲ್ಲಿ. ಒಂದು 30 ಸೆಕೆಂಡ್ ಮಾತ್ರ ಆ ಗೊರವಪ್ಪ ಆ ಕಾರಣಿಕ ಹೇಳ್ತಾನೆ, ಆ ಬಿಲ್ಲನ್ನು ಹತ್ತಿ ಅದ್ರ ಮೇಲೊಂದು ಕಾರಣಿಕ ಹೇಳ್ತಾನೆ. ಆ 30 ಸೆಕೆಂಡಿನ ಆ ಇವೆಂಟನ್ನು ಕೇಳೋಕ್ಕೆ ಲಕ್ಷಾಂತರ ಜನ ಬರ್ತಾರೆ ಮತ್ತು ಒಂದೇ ಒಂದು ಸಣ್ಣ ಸೂಜಿ ಬಿದ್ದರೂ ಶಬ್ದ ಆಗುತ್ತೆ ಅನ್ನುವಷ್ಟರ ಮಟ್ಟಿಗೆ ಒಂದು ಸೈಲೆನ್ಸ್ ಇರ್ತದೆ ಅಲ್ಲಿ. ಅದು ಭಾಳ ದೊಡ್ಡ ಒಂದು ವಿಸ್ಮಯ. ಏನು ಈ ಕಾರಣಿಕ ಅಂದ್ರೆ ಏನು? ಉದಾಹರಣೆಗೆ ಮಗುವಿನ ತಲೆ ಮೇಲೆ ಗಿಣಿಕುಂತಲೆ ಪರಾಕ್, ಮರ್ತ್ಯಕ್ಕೆ ಮಬ್ಬು ಕವಿತಲೆ ಪರಾಕ್ ಅಂತ ಅಂದ್ಕೊಳ್ಳಿ, ಅಯ್ಯೋ ಮುಂದಿನ ವರ್ಷ ಸುಭಿಕ್ಷ ಇಲ್ಲಪ್ಪ ದುರ್ಭಿಕ್ಷ ಬರುತ್ತೆ, ಮಬ್ಬು ಕವಿಯುತ್ತೆ. ಅದೇ ಸಂಪಾಯ್ತಲೆ ಪರಾಕ್ ಅಂದ್ರೆ ಮಳೆ ಬೆಳೆ ಎಲ್ಲ ಸಂಪಾಯಿತು ಅನ್ನೋದು. ಆಕಾಶಕ್ಕೆ ಗಿಣಿ ಹಾರಿತಲೆ ಪರಾಕ್, ಮುತ್ತಿನ ಸರ 3 ಪಾಲಾಯ್ತಲೆ ಪರಾಕ್. ಅದೇ ರೀತಿ ಕಲಸ ಮೇಲಾಯ್ತಲೆ ಪರಾಕ್ ಅಂತ ಹೇಳಿ ಅಂದ್ಕೊಡ್ಲೇ ಓ ಈ ವರ್ಷ ಎಲೆಕ್ಷನ್ ಏನಾರು ಇದ್ದರೆ ಯಾವ ಪಾರ್ಟಿಗೂ ಮೆಜಾರಿಟಿ ಬರೋದಿಲ್ಲ, ಅಯ್ಯೋ ಈ ಸಾರಿ ಸಮ್ಮಿಶ್ರ ಸರ್ಕಾರ ಬರುತ್ತೆ ಅಂತೇಳಿ ಅನ್ನುವಂಥ ವಿಶ್ಲೇಷಣೆ ಮಾಡ್ತಾವೆ. ಸವನಿಧಿಯಲ್ಲೇ ಪರಾಕ್ ಅಂದರೆ ಎಲ್ಲವೂ ಅರ್ಧ ಅನ್ನೋ ಥರದಲ್ಲಿ. ಆ ವಾಕ್ಯಕ್ಕೆ ಪ್ರತಿಯೊಬ್ಬರು ತಮ್ಮದೇ ಆದ ಅರ್ಥಗಳನ್ನು ಕೊಟ್ಕೊಳ್ತಾರೆ ಮತ್ತು ಯಾರು ಇನ್ನೊಬ್ಬರ ಮೇಲೆ ಆ ಅರ್ಥ ಹೇರೋಲ್ಲ. ಆಮೇಲೆ ಕಾರಣಿಕನ ಹೇಳ್ಬೇಕಾದ್ರೆ 18 ಅಡಿ ಬಿಲ್ಲದು ಎತ್ತರ, ಅದನ್ನು ಏರಿ ಮೇಲಿದ್ದ ಹಿಂಗೆ ಬೀಳ್ತಾನೆ ಗೊರಪ್ಪ. ಯಾವ ಕಡೆಗೆ ತಲೆ ಬೀಳುತ್ತೆ, ಯಾವ ಕಡೆಗೆ ಕಾಲ ಬೀಳುತ್ತೆ, ಅದರ ಮೇಲೇನೂ ಇವರು ಡಿಸೈಡ್ ಮಾಡ್ತಾರೆ. ಮೈಲಾರದ ಕಾರಣಿಕಕ್ಕೆ ಬಹಳ ವಿಶೇಷತೆ ಇದೆ. ಅದನ್ನು ವಿಧ ರೀತಿಯಲ್ಲಿ ಅಂದರೆ ರೈತರು ಕೃಷಿಗೆ ಅನುಗುಣವಾಗಿ, ವ್ಯಾಪಾರಸ್ಥರು ವ್ಯಾಪಾರಕ್ಕೆ ಅನುಗುಣವಾಗಿ, ರಾಜಕೀಯದ ವಿಶ್ಲೇಷಕರು ರಾಜಕೀಯ ಮುಂದೆ ಏನಾಗುತ್ತೆ ಅಂತ ಹೇಳೋವಂಥದ್ದು, ಮುಂದೆ ಆಗುವಂಥ ಯಾವುದೋ ಒಂದು ಘಟನೆಯನ್ನು ಇಲ್ಲಿಗೆ ಸೇರಿಸ್ಕೊಂಡು ವಿಶ್ಲೇಷಣೆ ಮಾಡುವಂಥ ರೀತಿ ಕೂಡ ಇರುತ್ತೆ. ಆ ಇಡೀ ಕಾರಣಿಕ ಏನು ಅಂದರೆ ನಾವು ನೆಲೆಗೊಂಡಿದ್ದೇವೆ, ಇನ್ನು ಮೇಲೆ ಸುಖವಾಗಿ ಬಾಳೋಣ ಅನ್ನುವ ಥರದಲ್ಲಿ ಒಂದು ಆಶಯಾತ್ಮಕವಾಗಿರೋಂಥ. ನನಗೆ ಕಾಣ್ತಾ ಇರುವಂಥ ಒಂದು ಆತಂಕ ಏನು ಅಂದರೆ, ಈ ಬಹಳ ಜನ ಸೇರುವ ಈ ಜನಸಂಖ್ಯೆ ಇದೆಯಲ್ಲ, ಇದೇ ನಮ್ಮ ಶಕ್ತಿ ರಾಜಕಾರಣಕ್ಕೆ ಭಾಳ ಆಕರ್ಷಕವಾಗಿ ಕಾಣ್ತಾ ಇದೆ. ಯಾಕಂದರೆ ಅವರು ಮತದಾರರಾಗಿ ಕಾಣ್ತಾರೆ. ಶಕ್ತಿ ರಾಜಕಾರಣಕ್ಕೆ ಕರ್ನಾಟಕದ ಜನಸಮುದಾಯ ಸೃಷ್ಟಿ ಮಾಡಿರುವ ಒಂದು ಅನನ್ಯ ಸಾಂಸ್ಕೃತಿಕ ಪರಂಪರೆ ಅಂತ ಮಾತ್ರ ಕಾಣೋದಿಲ್ಲ, ಅದು ತಮ್ಮ ರಾಜಕೀಯ ಪಕ್ಷಗಳಿಗೆ ಅಥವಾ ತಮ್ಮ ಬೆಂಬಲಕ್ಕೆ ಸಿಗುವ ಒಂದು ಜನಸಂಖ್ಯೆಯಾಗಿ ಕಾಣ್ಬಿಡ್ತಾರೆ. ಈ ಎಲ್ಲ ಆಚರಣೆಗಳಲ್ಲಿ ಮೈಲಾರನ ಭಕ್ತರು, ಅದರಲ್ಲೂ ಗೊರವರು ಇಂದಿಗೂ ಉತ್ಸಾಹದಿಂದ ಪಾಲ್ಗೊಳ್ಳುತ್ತಾರೆ. ದೇಹ ದಂಡಿಸುವ, ಸರಪಳಿ ತುಂಡರಿಸುವ, ವಿಭಿನ್ನವಾಗಿ ಅಭಿನಯಿಸುವ 10 ಹಲವು ಪವಾಡಗಳನ್ನು ಮಾಡುವ ದೃಶ್ಯಗಳು ಈ ಜಾತ್ರೆಗಳಲ್ಲಿ ಸಾಮಾನ್ಯವಾಗಿರುತ್ತವೆ. ಯಾತಕ್ಕೆ ಇದನ್ನು ಮಾಡ್ತೀರಾ ಅಂತ ಕೇಳಿದರೆ, ರಕ್ತ ನೆಲಕ್ಕೆ ಬೀಳಬೇಕು. ಅಂತಹ ರಕ್ತ ನೆಲಕ್ಕೆ ಬಿದ್ದರೆ ಆವಾಗ ಭೂಮಿ ಕೃಷಿ ಚೆನ್ನಾಗಾಗತ್ತೆ, ಫಲವತ್ತತೆ ಚೆನ್ನಾಗಾಗತ್ತೆ ಅಂತ ಹೇಳೋದು. ಮತ್ತು ನಾಯಿಗಳ ಹಾಗೆ ಕೈಯಲ್ಲಿ ಉಣ್ಣದೆ ನೇರವಾಗಿ ಬಾಯಲ್ಲಿ ಉಣ್ಣೋಕ್ಕೆ ಟ್ರೈ ಮಾಡ್ತಾರೆ. ಇದು ಒಂದು ಸಾಂಸ್ಕೃತಿಕ ನಾಯಕನಿಗೆ ಆ ಭಕ್ತರು, ಅವನ ಅನುಯಾಯಿಗಳು
ಅವನಿಗೆ ವಾಹನ ಆಗಿ ಅವನಿಗೆ ಅನುಯಾಯಿಗಳಾಗುವ ಒಂದು ರೂಪಕ ಇದು. ಮೈಲಾರನನ್ನೇ ನಂಬಿ ಶತಶತಮಾನಗಳಿಂದ ಬದುಕುತ್ತಿರುವ ಗೊರವರ ಜೀವನ ಸಮೃದ್ಧವಾದದ್ದೇನೂ ಅಲ್ಲ. ಆರ್ಥಿಕ ಬಲದೊಂದಿಗೆ ಸಾಂಸ್ಕೃತಿಕ ಬಲವನ್ನೂ ಕಳೆದುಕೊಳ್ಳುತ್ತಿರುವ ಇವರ ಮುಂದೆ ಅನೇಕ ಸವಾಲುಗಳಿವೆ. ಒಂದು ಕಾಲದಲ್ಲಿ ಗೊರವರ ಮೂಲಕವೇ ಹೆಚ್ಚು ಪ್ರಚಾರವನ್ನು ಪಡೆಯುತ್ತಿದ್ದ ಮೈಲಾರಲಿಂಗ ಇಂದು ದೃಶ್ಯ ಮಾಧ್ಯಮಗಳಲ್ಲೂ ಕಾಣಿಸಿಕೊಳ್ಳುತ್ತಿದ್ದಾನೆ. ಕುದುರೆಯನೇರಿ ಬಾರೋ ಮಲ್ಹಾರ, ಧರಿಸುವೆ ನಿನ್ನ ನೊಸಲಿಗೆ ಭಂಡಾರ. ಕುದುರೆಯನೇರಿ ಬಾರೋ ಮಲ್ಹಾರ, ಧರಿಸುವೆ ನಿನ್ನ ನೊಸಲಿಗೆ ಭಂಡಾರ. ಇವತ್ತು ಮೈಲಾರಲಿಂಗನ ಕೆಲವು ಪದಗಳು, ಬಿಡಿ ಪದಗಳು ಮತ್ತು ಕಾವ್ಯದ ತುಣುಕುಗಳು ಏನಾಗ್ತದೆ ಅಂದರೆ ಕ್ಯಾಸೆಟ್ ರೀತಿಯಲ್ಲಿ ಬದಲಾವಣೆ ಆಗಿಬರ್ತದೆ. ಅಂದರೆ ಅದರ ಮೂಲ ಸಂಗೀತವನ್ನು ತೆಗೆದು ಆಧುನಿಕವಾಗಿರುವಂಥ ಸಂಗೀತವನ್ನು, ಸಿನಿಮಾ ಸಂಗೀತನ ಸೇರಿಸಿ ಕ್ಯಾಸೆಟ್ ರೂಪದಲ್ಲಿ ಬರುವಂಥ ಒಂದು ಪರಂಪರೆ ಬಂದೋಗಿದೆ. ಮತ್ತು ಇವತ್ತು ಅದನ್ನು ನಾವು ಅಷ್ಟು ದೀರ್ಘಕಾಲವಾಗಿ ಕೇಳುವಂಥ ಪೇಷನ್ಸು ನಮ್ಮ ಆಡಿಯನ್ಸ್ಗೆ ಉಳ್ಕೊಂಡಿಲ್ಲ. ಒಂದು ಎರಡನೇದಾಗಿ ಏನಾಗಿದೆ ಅಂದರೆ ಅದನ್ನು ಸ್ಮೃತಿಯಲ್ಲಿ ಇಟ್ಟುಕೊಂಡು ಹೇಳುವಂಥ ಗುರುವರು ಕಡಿಮೆ ಆಗ್ತಾ ಇದ್ದಾರೆ. ಮೈಲಾರನ ಹೆಸರಲ್ಲಿ ಭಿಕ್ಷೆಗೆ ಕೈಚಾಚುತ್ತಿದ್ದ ಗೊರವರ ಕಾಯಕಕ್ಕೂ ಧಕ್ಕೆಯಾಗುತ್ತಿದೆ. ಬುದ್ಧಿ ಪ್ರೇರಕ ಕಾವ್ಯಗಳು ನಶಿಸುತ್ತಿದ್ದರೆ ಮೌಢ್ಯ ಪ್ರಚೋದಕ ಆಚರಣೆಗಳು ಹೆಚ್ಚುತ್ತಿವೆ. ಈ ಹಳೆಯ ದಾಟಿಗಳನ್ನು ಎಲ್ಲೆಲ್ಲಿದ್ದಾವೆ ಹುಡುಕಿ ಅವುಗಳನ್ನು ಮತ್ತೆ ಪ್ರಿಸ್ಕ್ರೈಬ್ ಮಾಡಿ ಅವುಗಳನ್ನು ಪ್ರಾಕ್ಟೀಸಿಗೆ ತರುವ ಪ್ರಯತ್ನವನ್ನು ಮಾಡಬೇಕು. ಅದಕ್ಕೆ ಭಾಳ ಮುಖ್ಯವಾಗಿ ಇನ್ನೊಂದು ಕೆಲಸ ಏನಾಗಬೇಕು ಅಂದರೆ ಈ ಕಲಾಶಾಲೆಗಳು ಓಪನ್ ಆಗಬೇಕು. ಅಷ್ಟು ನಾವು ಹೇಳ್ಕೊಡ್ತೀವಿ ರೀ. ಹೇಳ್ಕೊಂತ ನಾವು ಹೋದಂಗಲ್ಲ, ಹಿಂದ್ಗಡೆ ಅವ್ರು ಹೇಳ್ತಾರೆ. ಮುಂದ್ಗಡೆ ನಾವು ಹೇಳ್ದಂಗಲ್ಲ, ಹಿಂದ್ಗಡೆ ಅವ್ರು ಹೇಳಕ್ಕೆ ಹಚ್ಚಿದ್ರು ಅಂದ್ರೆ ಅವ್ರ ಸ್ಮೃತಿ ಪಟಲ್ದಾಗ ಅದು ಹಚ್ಚಿ ಉಳ್ಕೊಂಬಿಡ್ತೈತಿ. ಅದನ್ನು ಇನ್ನಷ್ಟು ಕ್ರಿಯೇಟಿವ್ ಆಗಿ ಮಾಡ್ಬೋದಾ, ಅಟ್ಲೀಸ್ಟ್ ಅದನ್ನು ಉಳಿಸ್ಕೊಳ್ಬೋದಾ, ಮತ್ತು ಹೊಸಬರಿಗೆ ತರಬೇತಿ ಕೊಡ್ಬೋದಾ, ಈ ಥರನ ನಾವು ಕಲೆಕ್ಟಿವ್ ಆಗಿ ಮಾಡಬೇಕಾಗ್ತದೆ. ಈಗ ನಾವು ಕೂಡ BA ಓದಿದ್ದೀವಿ, BA ನಂತರ ಯಾವುದಾದ್ರೂ ಕೆಲಸ ನೋಡ್ತೀವಿ, ಕಂಪ್ಯೂಟರ್ ವರ್ಕ್ ಮಾಡ್ತಿದ್ವಿ. ಹೀಗೆ ಮಾಡೋದರಿಂದ ಸ್ವಲ್ಪ ನಮಗೂ ಮೈಲಾರಲಿಂಗೇಶ್ವರನ ಸೇವೆಗೂ ಸ್ವಲ್ಪ ಗ್ಯಾಪ್ ಆಗಿರೋದ್ರಿಂದ ದೇವಸ್ಥಾನದ ಸೇವೆ ಮಾಡ್ಬೇಕಂದ್ರೆ ಪ್ರತಿನಿತ್ಯ ಆ ದೇವಸ್ಥಾನದಲ್ಲೇ ಇರಬೇಕು. ಆ ದೇವಸ್ಥಾನದಲ್ಲಿ ಇರೋದರಿಂದ ನಮಗೆ ಭಕ್ತರು ಕೊಟ್ಟಂಥ ₹1 ₹2 ಸೇವೆ ನಮಗೆ ಹೊಟ್ಟೆ ತುಂಬೋದಿಲ್ಲ. ಆದ್ದರಿಂದ ಸರ್ಕಾರಕ್ಕೆ ನಾವು ಮನವಿ ಮಾಡಿದ್ದೇವೆ, ಹಲವಾರು ರೀತಿಯಿಂದ ಮನವಿ ಮಾಡಿದ್ದೇವೆ. ಹಾಡು, ಕುಣಿತ, ಜನಪರ ಆಚರಣೆ, ಆರಾಧನೆಗಳ ಮೂಲಕ ಒಂದು ಕಾಲದಲ್ಲಿ ಮೈಲಾರಲಿಂಗನಿಗೇ ಬೆಳಕನ್ನು ತೋರಿಸಿದ ಗೊರವರ ಸಾಂಸ್ಕೃತಿಕ ಬೆಳಕು ಇಂದು ಕ್ಷೀಣಿಸುತ್ತಿದೆ. ಮೈಲಾರದ ಮೂಲಕ್ಕೂ ಮತ್ತು ಈಗ ನೋಡಿದರೆ ಭಾಳಷ್ಟು ಚೇಂಜ್ ಆಗಿದೆ. ನಾವು ಸಣ್ಣ ಹುಡುಗರಿದ್ದ ನೋಡಿದ ಮೈಲಾರಕ್ಕೂ ಈಗಿನ ತುಂಬಾ ಚೇಂಜ್ ಆಗಿದೆ. ನನಗನ್ಸುತ್ತೆ ಈ ಸಾಂಸ್ಕೃತಿಕ ರೂಪಗಳನ್ನು ಶಕ್ತಿ ರಾಜಕಾರಣ ಬಳಸ್ಕೊಳ್ಬಾರ್ದು. ಯಾಕಂದರೆ ಕರ್ನಾಟಕ ಸಂಸ್ಕೃತಿ ಸೃಷ್ಟಿ ಮಾಡಿರುವ ಅನನ್ಯ ರೂಪಕಗಳಿವೆ. ನಾಡಿಗೆ ಭವಿಷ್ಯ ನುಡಿಯುವ ಈ ಗೊರವರ ಭವಿಷ್ಯವೇ ಇಂದು ಪ್ರಶ್ನಾರ್ಥಕಗೊಳ್ಳುತ್ತಿದೆ. ಇದು ದಕ್ಷಿಣ ಭಾರತದಲ್ಲಿ ದೀರ್ಘ ಆರಾಧನಾ ವ್ಯಾಪ್ತಿ ಮತ್ತು ಕೋಟ್ಯಾಂತರ ಭಕ್ತ ಸಮುದಾಯವನ್ನು ಹೊಂದಿದ ಮೈಲಾರಲಿಂಗ ದೈವಕ್ಕೆ ಅತೃಪ್ತಿ ತರಬಹುದಾದ ವಿಚಾರವಾಗಿದೆ. I'm
ಶುಭವೆತ್ತೆ ಬೆಳಗೇರೆ ಶುಭವೆತ್ತೆ ಬೆಳಗೇರೆ ಗೊಂದಲ ದೇಶದ ಗೊಂದಲ ರಾಣಿಗೆ ಮಂಗಳಾರತಿ ಮಂಗಳಾರತಿ ಕರ್ಪೂರದಾರತಿ ಶುಭವೆತ್ತೆ ಬೆಳಗೇರೆ ಶುಭವೆತ್ತೆ ಬೆಳಗೇರೆ ಕೇಂದ್ರ ದೇಶದ ಗೊಂದಲ ರಾಣಿಗೆ ಮಂಗಳಾರತಿ ತಲೆ ತೊಳೆ ಒಳೆವಂತ